ಚರ್ಚೆಯ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ರವೀಂದ್ರ ರೇಷ್ಮೆ ಅವರ ಜೊತೆಗಿದ್ದಾರೆ. ರವೀಂದ್ರ ರೇಷ್ಮೆ ಅವರೇ, ಐಡಿಯಲಿ ಸರ್ಕಾರ ಈಗ ಏನು ಮಾಡಬೇಕು, ಮುಖ್ಯಮಂತ್ರಿಗಳು ಏನು ಮಾಡಬೇಕು ಇಂಥ ಸನ್ನಿವೇಶದಲ್ಲಿ? ಇದೇ ಮುಖ್ಯಮಂತ್ರಿಗಳ ಅಧಿಕಾರದಲ್ಲಿದ್ದಾಗ ಅವರ ಸಚಿವ ಸಹೋದ್ಯೋಗಿ ಟಿ.ಕೆ. ಮೇಟಿ ಅವರು ಸಿಕ್ಕಾಕೊಂಡಿದ್ರು ಸಿಡಿ ಪ್ರಕರಣ. ಅದು ಮುಂದೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಅವ್ರನ್ನ ಒಂದು ಚುನಾವಣೆಯಲ್ಲಿ ಸೋಲಿಸಿದ ಅದೇ ಕ್ಷೇತ್ರದ ಮತದಾರ ಮತ್ತೊಂದು ಚುನಾವಣೆಯಲ್ಲಿ ಗೆಲ್ಲಿಸ್ಬಿಟ್ರು. ಅಂದ್ರೆ ಹನಿ ಟ್ರ್ಯಾಪ್ ಆದವ್ರ ಬಗ್ಗೆ ಅಥವಾ ಮಾಡಿದವ್ರ ಬಗ್ಗೆ ನಮ್ಮ ಸಮಾಜದ ದೃಷ್ಟಿಕೋನ ಕೂಡ ಹಾಗೆ ಆಗೋಗ್ಬಿಟ್ಟಿದೆ. ಸ್ವಲ್ಪ ದಿವಸ ಅದು ಚಾಲ್ತಿಯಲ್ಲಿ ಇರುವಾಗ ಅದ್ರ ಬಗ್ಗೆ ತಲೆ ಕಟ್ಸ್ಕೊಳ್ತಾರೆ, ಆಮೇಲೆ ಸುಮ್ಮನೆ ಮರ್ತು ಬಿಡ್ತಾರೆ, ಅದೇ ವ್ಯಕ್ತಿಯನ್ನು ಪುನರಾಯ್ಕೆ ಮಾಡ್ತಾರೆ. ಟೆಲಿಫೋನ್ ಇಲ್ಲಿ ಟಾರ್ಗೆಟ್ ಆಗಿರೋ ವ್ಯಕ್ತಿಯ ಚಾರಿತ್ರ್ಯದ ಬಗ್ಗೆ ಕೂಡ ಯಾರು ಕೂಡ ಯೋಚನೆ ಮಾಡೋದೇ ಇಲ್ಲ. ನೋಡಿ, ಈ ಸ್ಟಿಂಗ್ ಆಪರೇಷನ್ ನಮ್ಮ ಮಾಧ್ಯಮದಲ್ಲಿ ಅದಕ್ಕೊಂದು ಅಧಿಕೃತತೆ ತಂದಿದ್ದು ತೆಹಲ್ಕಾ ಅನ್ನೋ ಪತ್ರಿಕೆ. ಕೊನೆಗೆ ಏನಾಯ್ತು, ಆ ತೆಹಲ್ಕಾ ಪತ್ರಿಕೆಯ ಸಂಸ್ಥಾಪಕ ಸಂಪಾದಕರೇ ಅಂತ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಜೈಲುವಾಸ ಅನುಭವಿಸ್ಬಿಟ್ಟು ಆ ಪರಂಪರೆಗೆ, ಆ ಸ್ಟಿಂಗ್ ಆಪರೇಷನ್ ಪರಂಪರೆಗೆ ಒಂದು ಕಳಂಕ ಬಂದ್ಬಿಡ್ತು. ಆ ಸ್ಟಿಂಗ್ ಆಪರೇಷನ್ ಮುಂದಿನ ಅವತಾರ ಅಂತ ಕಾಣುತ್ತೆ ಇವತ್ತು ರಾಜಕೀಯದಲ್ಲಿ ನಡೀತಾ ಇರೋ ಈ ಹನಿ ಟ್ರ್ಯಾಪಿಂಗ್ ಪರಂಪರೆ. ಇದ್ರ ಬಗ್ಗೆ ಕೇವಲ ಸಿದ್ದರಾಮಯ್ಯನವರು ಆ ತನಿಖೆ ಯಾವ ರೀತಿ ತನಿಖೆ ಅನ್ನೋದಕ್ಕಿಂತ ಅವ್ರಿಗೆ ಗೊತ್ತಿಲ್ವಾ, ಇದ್ರ ಒಳ ಹೊರಗಳು ಗೊತ್ತಿಲ್ವಾ? ಅವ್ರ ಸಹೋದ್ಯೋಗಿಗಳೇ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇರ್ತಾರೆ. ಕನಿಷ್ಠ ಪಕ್ಷ ಮುಚ್ಚಿದ ಬಾಗಿಲ ಹಿಂದೆ ಆದ್ರೂ ಈ ತರದ್ದು ಚರ್ಚೆ ನಡೆದಿರುತ್ತೆ. ಆದ್ರೆ ಸಿದ್ದರಾಮಯ್ಯನವರು ಮತ್ತು ಅವ್ರ ಪಕ್ಷಕ್ಕೆ, ಅವ್ರ ಸರ್ಕಾರಕ್ಕೆ ಒಂದು ಅಗ್ನಿ ಪರೀಕ್ಷೆ. ಇದನ್ನೇನಾದ್ರೂ ತಾರ್ಕಿಕ ಹಂತಕ್ಕೆ ತಗೊಂಡೋಗೋ ಪ್ರಯತ್ನ ಮಾಡಿದ್ರೆ ಸಾಕು, ಸರ್ಕಾರ ಬಿದ್ದೋಗ್ಬಿಡುತ್ತೆ. ಕಾಂಗ್ರೆಸ್ ಪಕ್ಷದ ಸ್ವರೂಪವೇ ಬದಲಾಗ್ಬಿಡುತ್ತೆ. ಅಂತ ಅತಿ ಸೂಕ್ಷ್ಮ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ, ಸರ್ಕಾರ, ಮುಖ್ಯಮಂತ್ರಿ ಎಲ್ಲರೂ ಕೂಡ ಸಿಕ್ಕಾಕೊಂಡಿದ್ದಾರೆ ಅಂತ ಕಾಣುತ್ತೆ. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಮಂತ್ರಿ ಸದನದಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಸಿದ್ದರಾಮಯ್ಯನವರೇ ಬಂದು ಸದನದಲ್ಲಿ ಇವತ್ತು ಉತ್ತರ ಕೊಡ್ಬೇಕಾಗ್ತದೆ. ಸಿದ್ದರಾಮಯ್ಯನವರು ಉತ್ತರ ಕೊಡ್ಬೇಕು. ಇದಕ್ಕೆ ಪರಮೇಶ್ವರ್ ಉತ್ತರ ಕೊಡೋದಲ್ಲ. ತನ್ನ ಸಹೋದ್ಯೋಗಿ ಮೇಲೆ ಈ ರೀತಿ ಟ್ರ್ಯಾಪ್ ಮಾಡಲಿಕ್ಕೆ ನಡೆದಿದೆ ಅಂದಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ಬೇಕು ಸರ್. ರಾಜ್ಯದ ಜನತೆಗಿದ್ದು ನೀವು ಸತ್ಯ ಆದ್ರದ್ದು. ಇವರು ಸದನಕ್ಕೆ ಬರದೇನೆ ಎಲ್ಲೋ ಒಂದು ಕಡೆ ಸುಮ್ಮನಿದ್ದು ಸದನ ಮುಂದಕ್ಕೆ ಹಾಕ್ಕೊಂಡು ನಾಳೆ ಚರ್ಚೆ ಮಾಡಿ ಸದನ ಕ್ಲೋಸ್ ಮಾಡೋದಲ್ಲ ಸರ್. ಅದು ಎಲ್ಲ ವಿಷಯನ ಬಿಟ್ಟು ಈ ವಿಷಯನ ಗಂಭೀರವಾಗಿ ತೆಗೆದುಕೊಂಡು ಮುಖ್ಯಮಂತ್ರಿಗಳು ಇವತ್ತು ಎಷ್ಟು 12 ಗಂಟೆ ರಾತ್ರಿ ಆಗಲಿ ಸದನಕ್ಕೆ ಬಂದು ಉತ್ತರ ಕೊಡಬೇಕದು. ಪ್ರಶಾಂತ್, ನೀವು ಒಪ್ಕೋತೀರಾ ಇದನ್ನೇನು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಗಂಭೀರವಾದ ತನಿಖೆ ಅಂತ ಮಾಡೋದಕ್ಕೆ ಹೋದ್ರೆ ಸರ್ಕಾರ ಅಲ್ಲಾಡುತ್ತೆ? ಅದೇ ನನಗೊಂದು ಅನ್ಸುತ್ತೆ ನೋಡಿ, ಇವತ್ತಿನ ಏನೊಂದು ಪ್ರಸ್ತಾಪ ಇತ್ತು, ಅದು ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದೆ ಪ್ರಸ್ತಾಪ ಆಗಿದೆ ಅಂತ ನನಗನ್ಸಲ್ಲ. ಹೌದು, ಮೇ ಬಿ ಮುಖ್ಯಮಂತ್ರಿಗಳು ಕೂಡ ಕಾಯ್ತಾ ಇರ್ಬೋದು, ಒಂದು ಪಬ್ಲಿಕ್ ಒಪಿನಿಯನ್ ಫಾರ್ಮ್ ಆಗಲಿ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ. ಇವತ್ತು ನಾವೇನು ಚರ್ಚೆ ಮಾಡ್ತೇವೆ, ಹೌದು, ಮೇ ಬಿ ಮುಖ್ಯಮಂತ್ರಿಗಳು ವೇಟ್ ಮಾಡ್ತಾ ಇರೋದಿಲ್ಲ. ಅಂದರೆ ತಕ್ಷಣಕ್ಕೆ ಬಂದು ಮುಖ್ಯಮಂತ್ರಿಗಳು ಉತ್ತರ ಕೊಟ್ಬಿಡ್ಬೇಕು ಅಂತಕ್ಕಂಥದ್ದು ಸರಿ, ವಿಪಕ್ಷಗಳು ಕೇಳೋದು, ಮಾಧ್ಯಮಗಳು. ಬಟ್ ನಾಳೆ ಅವ್ರು ಏನಾದರೂ ಉತ್ತರ ಕೊಡ್ತಾರಾ, ನಾಳೆ ಇನ್ವೆಸ್ಟಿಗೇಷನ್ಗೆ ಏನಾದರೂ ಆರ್ಡರ್ ಮಾಡ್ತಾರಾ? ಆರ್ಡರ್ ಮಾಡಿದಾಗ ನೇಚರ್ ಆಫ್ ಇನ್ವೆಸ್ಟಿಗೇಷನ್ ಏನಿರುತ್ತೆ? ಯಾಕಂದರೆ ನೋಡಿ, ಈ ಪ್ರಕರಣ ಉಳಿದ ಈಗ ನಿಮಗೆ ಮೇಟಿ ಪ್ರಸ್ತಾಪ ಮಾಡಿದರು ರೇಷ್ಮೆ ಸರ್, ಅದರಲ್ಲಿ ಸರ್ಕಾರಕ್ಕೇನು ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಾಯ ಇರಲಿಲ್ಲ. ಅವರೇನೋ ಬಾಗಲಕೋಟೆಯಲ್ಲಿ ಆಸ್ಪತ್ರೆಗೆ ಹೋದಾಗ ಏನೋ ಮಾಡ್ಕೊಳ್ತಾ, ಅದು ಬಿಡಿ. ರಮೇಶ್ ಜಾರಕಿಹೊಳಿದು ಅದು ಸರ್ಕಾರವನ್ನು, ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ರಮೇಶ್ ಜಾರಕಿಹೊಳಿ ತಿಕ್ಕಾಟದ ಕಾರಣದಿಂದ ಬಂದಿರತಕ್ಕಂಥ ಇತ್ತದು. ಈಗ ಅದು ಆರೋಪ ಅವ್ರು ಹನಿ ಟ್ರ್ಯಾಪ್ ಅಂತ ಮಾಡಿದರು, ಇವರಿಲ್ಲ ಮಹಿಳೆಯನ್ನು ದುರುಪಯೋಗ ಪಡಿಸ್ಕೊಂಡು ರೇಪ್ ಅಂತ ಮಾಡಿದರು, ಅದಾಯ್ತು. ಆದರೆ ಈ ಪ್ರಕರಣ ಅಷ್ಟು ಸುಲಭದ ಪ್ರಕರಣ ಅಲ್ಲ. ಕೆ.ಎನ್. ರಾಜಣ್ಣ ಕಳೆದ 3 ತಿಂಗಳಿಂದ ನಾನು KPCC ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಸತೀಶ್ ಜಾರಕಿಹೊಳಿಯವರು ಅತ್ಯಂತ ಆತ್ಮೀಯರು, ಸಿದ್ದರಾಮಯ್ಯನವರ ಅತ್ಯಂತ ಪರಮಾಪ್ತ ಸಚಿವರು. ಅವರು ಹೇಳ್ತಿದ್ದಾರೆ ಹನಿ ಟ್ರ್ಯಾಪ್ ಆಗಿದೆ ಅಂತ. ಹನಿ ಟ್ರ್ಯಾಪ್ ಯಾಕಾಯಿತು ಅಂತಕ್ಕಂಥ ಪ್ರಶ್ನೆ ಬಂದಾಗ ದೆರ್ ಇಸ್ ಸಮ್ ಪೊಲಿಟಿಕಲ್ ರೀಸನ್ ಅಂತ ಅವ್ರು ಹೇಳ್ತಿದ್ದಾರೆ. ವಿ ಡೋಂಟ್ ನೋ. ನಾನು ಅದಕ್ಕೆ ಹೇಳಿದೆ, ಅವರು ಪ್ರಿಯಾಂಪ್ಟ್ ಮಾಡ್ತಿದ್ರೆ ವಿ ಡೋಂಟ್ ನೋ. ಅದು ಇನ್ವೆಸ್ಟಿಗೇಷನ್ನಿಂದನೇ ಹೊರಗಡೆ ಬರಬೇಕಾಗತ್ತೆ. ಆದರೆ ದಟ್ ಇನ್ವೆಸ್ಟಿಗೇಷನ್ ಮೇ ಲೀಡ್ ಟು ಸಮಥಿಂಗ್ ಎಲ್ಸ್ ಪೊಲಿಟಿಕಲಿ. ಅದು ಏನಾಗಬಹುದು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಹೀಗಾಗಿ ಈಗ ನೋಡಿ, ನಾವು ಹೇಳ್ಬೋದು ಇವತ್ತು ಕೂತ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿಸ್ಬಿಡಬೇಕು ಅಂತ. ಹೈಕಮಾಂಡ್ ಇದೆ, ಪದೇ ಪದೇ ಹೈಕಮಾಂಡ್ ಯಾರಿಗೆ ಸಪೋರ್ಟ್ ಮಾಡ್ತಾ ಇದೆ ಕರ್ನಾಟಕದಲ್ಲಿ? ಹಾಗಾದಾಗ ಅದರದ್ದು ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಏನು? ಇದನ್ನು ನಿಶ್ಚಿತವಾಗಿ ರಾಜಕಾರಣಿಗಳು ಅದನ್ನು ಯೋಚನೆ ಮಾಡ್ತಾರೆ. ಆದರೆ ನಾಳೆ ಮುಖ್ಯಮಂತ್ರಿಗಳು ಏನು ಮಾಡ್ಬೋದು, ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನದಲ್ಲಿ ಸರ್ಕಾರ ಏನಾಗುತ್ತೆ, ನನಗೇನು ಸರ್ಕಾರ ಬೀಳುತ್ತೆ ಅಂತ ಅನ್ಸಲ್ಲ, ಸರ್ಕಾರ ಬೀಳುವ ಹಂತಕ್ಕೇನು ಹೋಗಲ್ಲ. ಆದರೆ ಈ ಒಳ ಜಗಳ, ನೀವು ಅದಕ್ಕೊಂದು ಇಂಗ್ಲೀಷ್ನಲ್ಲಿ ಇಂಪ್ಲೋಷನ್ ಅಂತ ಒಂದು ಶಬ್ದ ಇದೆ, ಇಂಪ್ಲೋಷನ್, ಎಕ್ಸ್ಪ್ಲೋಷನ್ಗೆ ತದ್ವಿರುದ್ಧ. ಹಾಂ, ಆ ಇಂಪ್ಲೋಷನ್ಗೆ ಇದು ಕಾರಣ ಆಗತ್ತಾ? ಅದರದ್ದು ಕುತೂಹಲ ನಿಶ್ಚಿತವಾಗಿದೆ. ಲೆಟ್ಸ್ ಸಿ. ಇವತ್ತಿಗೆ ನಿಲ್ಲದಿಲ್ಲ, ನಾಳೆ ಚರ್ಚೆ ಮುಂದುವರಿಯುತ್ತೆ, ನಾಳೆ ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೂರು ಜನ. ಥ್ಯಾಂಕ್ ಯು ಪ್ರಶಾಂತ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.